ವಿಶಾಖ ನಕ್ಷತ್ರದ ಒಂದು ಮೊಳಕೆ. ದೇವರನ್ನು ನಂಬಲ್ಲ, ಯಾವುದೂ ಕಾರಣಕ್ಕೂ ನಂಬಲ್ಲ. ಈ ರೀತಿಯಾಗಿರ್ತಕ್ಕಂತಹ ಮನೆಗಳನ್ನು ಬಂಡತನದಲ್ಲಿ ಮನೆಗಳು ಕಟ್ಕೊಳ್ಳೋದು, ಎಲ್ಲಂದಲ್ಲಿ ಕಟ್ಟೋದು, ಏನಾಗುತ್ತೆ ನೋಡೋಣ ಅಂತ ಕಟ್ಟೋದು, ಅದಕ್ಕೊಂದು ಶಾಸ್ತ್ರ ನಿಯಮ ಏನೂ ಇರಲ್ಲ. ವಂಶಸ್ಥರು ಮಾಡೋದು ಇದು. ವಂಶಸ್ಥರು ಈ ರೀತಿ ಅಧರ್ಮವಾಗಿ ನಡ್ಕೊಂಡು ಬಂದಿರತಕ್ಕಂತಹ ಪ್ರಕ್ರಿಯೆಯಲ್ಲಿ ಹುಟ್ಟುತ್ತೆ ವಿಶಾಖ ನಕ್ಷತ್ರದ ಮಗು. ಇದಕ್ಕೆ ಎಷ್ಟು ಪ್ರೈಸ್ ಕೊಡ್ಬೋದು ಅಂದರೆ, ಎಂತಹ ಮಾಹಿತಿ ಕೊಡುತ್ತಮ್ಮ ವಿಶಾಖ ನಕ್ಷತ್ರ ಅಂದರೆ, ಯಾವ ಡಾಕ್ಟ್ರ್ ಕೈಲೂ ರಿಪೇರಿ ಮಾಡದೇ ಇರತಕ್ಕಂಥ ಕಾಯಿಲೆಯನ್ನು ಪ್ರಾಪ್ತಿ ಮಾಡುತ್ತೆ. ಡಾಕ್ಟ್ರ್ ಕೈಲಿ ರಿಪೇರಿ ಮಾಡೋಕ್ಕಾಗಲ್ಲ ಅಂಥ ಕಾಯಿಲೆ ಕೊಡುತ್ತೆ ವಿಶಾಖ ನಕ್ಷತ್ರ. ಏನದು ಅಂದರೆ, ದೇಹದ ಒಳ ಅರಿವು ಯಾವುದು, ದೇಹದ ಒಳ ಅರಿವು ಯಾವುದು ಅಂತ ಕೇಳಿದ್ರೆ ವಿಶಾಖ ನಕ್ಷತ್ರದವ್ರನ್ನೇ ಕೇಳಬೇಕು. ಒಳ ಅರಿವು ಯಾವುದು ಅಂದರೆ, ಯೂರಿನ್ ಪಾಸ್ ಮಾಡ್ತಕ್ಕಂತಹ ಫ್ಯಾಕ್ಟ್ರಿ ಇದೆಯಲ್ಲ, ಇದು ಪೂರ್ಣವಾಗಿ ಅಯೋಮಯವಾಗಿ ನಡೀತಾ ಇರುತ್ತೆ. ಇದನ್ನು ಹೇಳ್ಕೊಳಕ್ಕಾಗಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ತಲೆಯಲ್ಲಿರ್ತಕ್ಕಂಥ ಮೆದುಳಿಗೆ ತುಂಬ ಟಾರ್ಚರ್ ಕೊಡುತ್ತೆ. ತಲೆನೋವು, ತಲೆ ಚಿರುಗು, ಬೇಜಾರು, ಸಿಟ್ಟು. ಸೊ ನಾನು ಎಲ್ಲಿರೋದು, ಏನು ಮಾಡೋದು, ಒಂದು ಗೊಂದಲ ಈ ಥರ ಆಗ್ತಾಯಿದೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಮೆದುಳಲ್ಲಿ ಯಾವಾಗಲೂ ಸದಾ ಕುಟುಕ್ತಾ ಇರುತ್ತೆ. ಮಲ್ಕೊಂಡ್ರೂ ನೆಮ್ಮದಿ ಇಲ್ಲ, ಖುಷಿಯಾಗಿರೋಕ್ಕೆ ಬಿಡೋದೇ ಇಲ್ಲ. ಇದಕ್ಕೆ ಗುರುವಿನ ಮುಖೇಣವಾಗಿ ವಿಶಾಖ ನಕ್ಷತ್ರಕ್ಕೆ ಅನುಗ್ರಹ ಇದೆ, ಗುರುಗ್ರಹದ ಅನುಗ್ರಹ ಇದೆ ಅಂತ ಹೇಳ್ತಾರೆ ಜ್ಯೋತಿಷಿಗಳು.